ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಇಂದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತಬೇಟೆ ಪ್ರಾರಂಭಿಸಿದರು. ಇಂದು ಅಂಬೇಡ್ಕರ್ ಜಯಂತಿ ಅಂಗವಾಗಿ ಮೊದಲಿಗೆ ದೇವನಹಳ್ಳಿ ತಾಲೂಕು ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ತಾಲೂಕಿನ ದೇವರಮೂಲೆ ಭಟ್ರೇನಹಳ್ಳಿಯಿಂದ ಮತ ಪ್ರಚಾರ ಆರಂಭಿಸಿದರು. ವಿಶ್ವಪ್ರಸಿದ್ಧ ಭಟ್ರೇನಹಳ್ಳಿ ಸಾಯಿಬಾಬಾ ಗ್ರಾಮದೇವರು ಲಕ್ಷ್ಮೀನರಸಿಂಹಸ್ವಾಮಿ ದೇವರಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದು ನಂತರ ಊರ ಮೆರವಣಿಗೆ ಮಾಡಿದರು. ಗ್ರಾಮದ ಮಹಿಳೆಯರು ಹೂ ಎರಚಿದ್ರೆ, ಯುವಕರು ಪಟಾಕಿ ಸಿಡಿಸಿ ಸ್ವಾಗತವನ್ನ ಕೋರಿದ್ರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಚಾರ ಸಭೆ ನಡೆಸಿದ್ರು. ಸಭೆಯಲ್ಲಿ ಸ್ಥಳೀಯ ಮುಖಂಡರು ರಕ್ಷಾ ರಾಮಯ್ಯಗೆ ಅತಿ ಹೆಚ್ಚಿನ ಮತಗಳನ್ನು ಕೊಡಿಸಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಕೆಎಚ್ ಮುನಿಯಪ್ಪ ಈ ನ್ಯೂಸ್ ಟಿವಿಗೆ ಸಂದರ್ಶನ ನೀಡಿ, ಇಂದು ಅಂಬೇಡ್ಕರ್ ಜಯಂತಿ. ಅಂಬೇಡ್ಕರ್ ನಮ್ಮ ಪಾಲಿನ ದೇವರು. ಇಂದಿನಿಂದ ನಮ್ಮ ಕ್ಷೇತ್ರದಲ್ಲಿ ಯುವ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪ್ರಚಾರ ಮಾಡಿ ಮತ ನೀಡುವಂತೆ ಮನವಿ ಮಾಡಿದ್ದೇವೆ ಎಂದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ನಡೀತಾ ಇದೆ. ಪ್ರಚಾರ ನಡೆಯುವ ಸಂದರ್ಭದಲ್ಲಿ ಇವತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ರಕ್ಷಾ ರಾಮಯ್ಯ ಅವರು ನಮ್ಮ ಸಚಿವರ ಜೊತೆ ಒಂದು ಪ್ರಚಾರಕ್ಕೆ ಇಳಿದಿದ್ದಾರೆ. ಈಗ ಕೆಎಚ್ ಮುನಿಯಪ್ಪ ಅವರು ನಮ್ಮೊಟ್ಟಿಗಿದ್ದಾರೆ, ಏನು ಹೇಳ್ತಾರೆ ನೋಡೋಣ ಬನ್ನಿ. ಸರ್, ಈಗ ಇವತ್ತು ಅಂಬೇಡ್ಕರ್ ಜಯಂತಿ ಇದೆ. ಸಂವಿಧಾನ ರಕ್ಷಣೆ ಮಾಡೋದು ಕಾಂಗ್ರೆಸ್ ಪಾರ್ಟಿ ಕರ್ತವ್ಯ ಆಗಿದೆ. ಒಳ್ಳೆ ಯುವಕರಿಗೆ ಸೀಟ್ ಕೊಟ್ಟಿದ್ದಾರೆ. ರಕ್ಷಾ ರಾಮಯ್ಯನವ್ರನ್ನ ಈ ಭಾಗದ ಜನ ಆಶೀರ್ವಾದದಿಂದ ಗೆಲ್ಲಿಸಿ ಕಳಿಸ್ತೇವೆ. ರಕ್ಷಾ ರಾಮಯ್ಯ ಸಹ ಈ ನ್ಯೂಸ್ ಟಿವಿ ಸಂದರ್ಶನದಲ್ಲಿ ಕೇಂದ್ರ ಸಮಿತಿ ಹೊರಡಿಸಿರುವ 5 ಗ್ಯಾರಂಟಿಗಳೇ ನಮ್ಮ ಗೆಲುವಿಗೆ ಕಾರಣವಾಗಿದೆ. ಕ್ಷೇತ್ರದಲ್ಲಿ ಉದ್ಯೋಗ ಮತ್ತು ಮಹಿಳಾ ಅಭಿವೃದ್ಧಿಗೆ ಒತ್ತು ನೀಡುತ್ತೇವೆ. ಎದುರಾಳಿ ಡಾಕ್ಟರ್ ಕೆ ಸುಧಾಕರ್ ನನ್ನ ಪ್ರಶ್ನೆ ಮಾಡುವ ಮೊದಲ ಬಾರಿ ಚುನಾವಣೆಗೆ ನಿಂತು ಗೆಲ್ಲುವಾಗ ಅವರಿಗೇನು ಅನುಭವ, ಯಾವ ಮಾನದಂಡ ಇತ್ತು, ಸ್ವಲ್ಪ ಜ್ಞಾನ ಇದ್ದು ಮಾತನಾಡಿಲಿ. ನಮ್ಮ ಪ್ರಚಾರ ನಮಗೆ ಸಿಗ್ತಿರುವ ಬೆಂಬಲ ನೋಡಿ ಭಯದಿಂದ ಆ ಮಾತು ಹೇಳ್ತಿದ್ದಾರೆ ಎಂದು ಜರಿದ್ರು. ಕರ್ನಾಟಕ ರಾಜ್ಯದ ಎಲ್ಲ ಪ್ರಣಾಳಿಕೆಗಳು ಜನರಿಗೆ ತಲುಪ್ತಾ ಇದೆ. ಮಹಿಳೆಯರಿಗೆ, ಯುವಕರಿಗೆ ಶಕ್ತಿ ತುಂಬುವಂಥ ಕೆಲಸಗಳಿದೆ. ನಾವು ಮುಂಬರುವ ದಿನಗಳಲ್ಲಿ ಒಂದೇ ವಾರದಲ್ಲಿ ಪ್ರತಿಯೊಂದು ಮನೆಗೂ ತಲುಪಿಸಿ ಈ ಕಾರ್ಯಕ್ರಮ ಮಾಡುವಂಥ ಕೆಲಸ ಮಾಡ್ತೀವಿ. ಸರ್, ನಿಮ್ಮ ಎದುರಾಳಿ ಹೇಳ್ತಿದ್ದಾರೆ ಅವ್ರಿಗೆ ಯಾವುದೇ ರೀತಿ ರಾಜಕೀಯ ಅನುಭವ ಇಲ್ಲ, ಯಾವುದೋ ಅಧಿಕಾರವನ್ನು ಅನುಭವಿಸಿಲ್ಲ, ಯಾವುದು ಇದುವರೆಗೂ ಗೆದ್ದಿಲ್ಲ, ಬರೀ ಆಗರ್ಭ ಶ್ರೀಮಂತ ಮನೆಯಿಂದ ಬಂದಿರೋದು ಒಂದೇ ಅಷ್ಟೇ ಅವ್ರಿಗೆ ಮಾನದಂಡ. ಅವ್ರಿಗೆ ಯಾಕೆ ಓಟ್ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಅವರು ಮೊದಲನೇ ಸಲ MLA ಆಗಿದ್ದು ಏನಿತ್ತಂತೆ ಅವ್ರಿಗೆ, ಅದನ್ನು ಕೇಳಬೇಕು. ಸ್ವಲ್ಪ ಸೆನ್ಸ್ ಇದ್ದು ಮಾತಾಡೋ ಜನ ಇರಬೇಕು. ಏನೋ ಮಾತಾಡೋ ಕಾರಣಕ್ಕೆ ಮಾತಾಡಬಾರ್ದು. ಮೊದಲನೇ ಸಲ MLA ಆಗಿದ್ದು ಏನಿತ್ತಂತೆ ಅವ್ರಿಗೆ, ಎಲ್ಲರಿಗೂ ಮೊದಲನೇ ಸ್ಟೆಪ್ ಬಂದಾಗಲೇ ಅವಕಾಶ ಸಿಕ್ತಾಗಲೇ ಎಕ್ಸ್ಪೀರಿಯನ್ಸ್ ಆಗೋದು. ಕ್ಯಾಮರಾಮನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.